ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮುದನು ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿ ಹೋಗ್ತಾ ಇದೀವಿ? ನನ್ನ ಮಗ ನೋಡಕ್ ಹೋಗ್ತಿದ್ದೆ. ಅವನಿಗೆ ಗೊತ್ತಿಲ್ಲ, ಊರಲ್ಲಿ ನಾವು ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಅವನಿಗೆ ಸರ್ಪ್ರೈಸ್ ಇರಲಿ ಅಂತ ಸಸ್ಪೆನ್ಸ್ ಆಗಿ ಹೋಗ್ತಾ ಇದೀವಿ. ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ನಾವು ಕ್ಯಾಬಲ್ಲಿ ಮೆಜೆಸ್ಟಿಕ್ಗೆ ಹೋದ್ವಿ, ಯಾಕಂದರೆ ಇಬ್ಬರು ಡ್ಯೂಟಿ ಮುಗಿಸಿ ಬಂದಿದ್ವಿ. ಲೇಟ್ ಆಗಿತ್ತು, ಬಸ್ಸಲ್ಲಿ ಹೋದರೆ ಇನ್ನೂ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇರೆ ಆಪ್ಷನ್ ನಾವು ಏನು ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಕ್ಯಾಬ್ ಮಾಡಿಕೊಂಡು ಸೀದಾ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ವಿ. ಇವತ್ತು ನಾವು ಹೋಗ್ತಾ ಇರೋದು ವೀಕ್ ಡೇಸು, ಬಟ್ ಆದರೂ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು. ಕ್ರಿಸ್ಮಸ್ ಸೀಸನ್ ಅಂದಮೇಲೆ ಎಲ್ಲ ಮಾಲಲ್ಲೂ ಡೆಕೋರೇಷನ್ಸ್ ಇದ್ದಿದ್ದೇನೆ. ನಮ್ಮ ಮಾಲ್ ಆಫ್ ಏಷ್ಯಾ ಕ್ರಿಸ್ಮಸ್ ಟ್ರೀ ನೋಡಿ, ಫ್ಲೇವರ್ ಮೇಲೆ ಹೋಗ್ತಾ ಇದ್ದೀವಿ, ಅದಕ್ಕಿಂತ ಎತ್ತರವಾಗಿದೆ. ಇಬ್ಬರೂ ಡ್ಯೂಟಿ ಮುಗಿಸಿ ಬಂದಿದ್ದರಿಂದ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಇಬ್ರಿಗೂ ಚೆನ್ನಾಗಿ ನಿದ್ದೆ ಹತ್ಬಿಟ್ಟಿತ್ತು. ಒಂದು ರೌಂಡ್ ನಿದ್ದೆ ಮಾಡ್ಕೊಂಡ್ವಿ ಕ್ಯಾಬಲ್ಲಿ. ಅವರು ಮಲ್ಕೊಂಡಿದ್ರು, ನಾನು ಸ್ವಲ್ಪ ಗ್ಯಾಪಲ್ಲಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀನಿ. ಕೊನೆಗೆ ಹತ್ತತ್ರ ಮೆಜೆಸ್ಟಿಕ್ಗೆ ಬಂದು ರೀಚ್ ಆಗಿದ್ವಿ. ಮೆಜೆಸ್ಟಿಕಲ್ಲಿ ಏನು ಟ್ರಾಫಿಕ್ ಇರಲಿಲ್ಲ, ಬಟ್ ಸೆಂಟ್ರಲ್ ತನಕ ಫುಲ್ ಟ್ರಾಫಿಕ್ ಇತ್ತು. ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಹತ್ರ ಅಂದರೆ KSRTC ಬಸ್ ಎಲ್ಲಿ ನಿಲ್ಲುತ್ತೆ ಶಿವಮೊಗ್ಗದ್ದು, ಅಲ್ಲಿ ಇಳ್ಕೊಂಡು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇದ್ದೀನಿ. ಇವರೆಲ್ಲೇನು ತುಡುಕ್ತಾಯಿದ್ರೆ ಹಿಂದೆ ವೀಡಿಯೋ ಮಾಡ್ಕೊಂಬರ್ತಾಯಿದ್ರು. ಹೋಗಿ ನೋಡಿದ್ವಿ, ಬಸ್ ಇನ್ನೂ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಮನೇಲಿ ಹೇಳಿದ್ರು ಶಿವಮೊಗ್ಗ ಹೋಗೋಣ ಅಂತ, ನಾನೇ ಬೇಡ ಡೈರೆಕ್ಟ್ ಹೋಗೋಣ ಅಂದೆ. ಸಮ್ಟೈಮ್ಸ್ UPI ಕೂಡ ವರ್ಕ್ ಆಗಲ್ಲ, ಸೊ ಅದಕ್ಕೋಸ್ಕರ ಯಾಕೆ ರಿಸ್ಕ್ ಅಂತ ಕ್ಯಾಶ್ ವಿಡ್ರಾವಲ್ ಮಾಡ್ಕೊತೀನಿ ಅಂತ ನಮ್ಮನೆಯವ್ರು ಹೋಗಿ ಕ್ಯಾಶ್ ವಿಡ್ರಾವಲ್ ಮಾಡ್ಕೊಂಡು ಬಂದರು. ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ, ಫುಲ್ ನಿದ್ದೆ ಬೇರೆ, ಕೆಲಸ ಮಾಡಿ ಬಂದು ಟಯರ್ಡ್ ಆಗಿದ್ವಿ. ಕೊನೆಗೂ ಬಸ್ ಬಂತು, ನಮ್ಮ ಹೊನ್ನಳ್ಳಿ ಬಸ್ಸು. ಅಲ್ಲಿಂದ ಬಸ್ ಹತ್ಕೊಂಡು ಬಸ್ ಒಳಗಡೆ ಕೂತ್ಕೊಂಡ್ವಿ. ಹಾಗೆ ಟಿಕೆಟ್ ತೊಗೊಂಡ್ವಿ. ಎವ್ರಿ ಡೇ 11:15ಗೆ ಹೊನ್ನಳ್ಳಿ ಬಸ್ಸು ಅಶ್ವಮೇಧ ಇರುತ್ತೆ, ಬಟ್ ಈ ನಡುವೆ ಇಲ್ಲ. ಯಾಕೆ ಅಂತ ಕಂಡಕ್ಟರ್ನ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು, ಇಲ್ಲ ಎಲ್ಲ ಟ್ರಿಪ್ ಹೋಗ್ತಾ ಇದೆ, ಅದಕ್ಕೋಸ್ಕರ ಈ ಥರ ನಾರ್ಮಲ್ ಬಸ್ ಬಿಟ್ಟಿದ್ದಾರೆ ಅಂದರು. ನಮ್ಮನೆಯವರು ಟಿಕೆಟ್ ತೊಗೊಂಡ್ರು. ಇನ್ನು ನನಗೆ ಗೊತ್ತಲ್ವಾ, ಶಕ್ತಿ ಯೋಜನೆ, ಸೊ ಟಿಕೆಟ್ ಫ್ರೀ ನಮಗೆ. ಮೆಜೆಸ್ಟಿಕ್ ಬಸ್ ಬಿಟ್ಟು ಮೂವ್ ಆಯಿತು. ಬಸ್ಸು ಮೂವ್ ಆಗ್ತಿದ್ದಂಗೆ ಇಬ್ರಿಗೂ ಚೆನ್ನಾಗಿ ನಿದ್ದೆ ಹತ್ತಿತ್ತು. ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಚೆನ್ನಾಗಿ ನಿದ್ದೆ ಮಾಡಿದ್ಮೇಲೆ ಎಲ್ಲಿಗೆ ಬಂದು ರೀಚ್ ಆಗಿದ್ದೀವಿ ಅನ್ನೋದು ನೋಡೋಷ್ಟೊತ್ತಿಗೆ ಹತ್ತತ್ರ ಶಿವಮೊಗ್ಗಕ್ಕೆ ರೀಚ್ ಆಗಿದ್ವಿ. ನೋಡಿ, ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಬಂದು ರೀಚ್ ಆದ್ವಿ. ಅರ್ಲಿ ಮಾರ್ನಿಂಗ್ ಒಂದು 5:20 ಸಮಥಿಂಗು. ಅಲ್ಲಿ ಶಿವಮೊಗ್ಗಲ್ಲಿ ಬಸ್ ನಿಲ್ಲಿಸಿದ್ರು. ಅಲ್ಲಿ ಕೆಳಗಡೆ ಇಳಿದು ವಾಶ್ರೂಮ್ಗೆಲ್ಲ ಹೋಗಿ ಬಂದು ಒಂದಿಬ್ಬರು ಟೀ ಕುಡಿದ್ವಿ. ಟೀ ಕುಡ್ಕೊಂಡು ಮತ್ತೆ ಬಸ್ ಹತ್ಬಿಟ್ಟು ಹೋಗ್ತಾಯಿದ್ದೀವಿ ಹೊನ್ನಳ್ಳಿ ಕಡೆಗೆ. ಊರಲ್ಲಿ ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ, ಬಟ್ ನನ್ನ ಮಗ ಹೆಂಗೆ ರಿಯಾಕ್ಷನ್ ಕೊಡ್ತಾನೆ ಅಂದರೆ ಅದರಲ್ಲೊಂದು ಶಾಕ್ ಇದೆ ನೋಡ್ರಿ. ಮಮ್ಮಿ ಅಂತ ನನ್ನಿಂದೆ ಓಡಿ ಬರ್ತಾನೆ ಅಂದ್ಕೊಂಡ್ರೆ, ಆದರೆ ಅಲ್ಲಾಗಿದ್ದೇ ಬೇರೆ. ಮುಂದೆ ನೀವೇ ನೋಡಿ. ಫೈನಲಿ ಬಂದು ಹೊನ್ನಳ್ಳಿ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದೀವಿ. ನಮ್ಮ ಸಾಸ್ವಳ್ಳಿ ಬಸ್ ಹತ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ಅರ್ಲಿ ಮಾರ್ನಿಂಗ್ ವ್ಯೂ ಏನು ಸಖತ್ತಾಗಿದೆ ಅಲ್ಲ, ನೀರು, ಸನ್ರೈಸು, ಫ್ಲೇವರ್ ಮೇಲೆ ಚೆನ್ನಾಗಿತ್ತು. ಹೊನ್ನಳ್ಳಿಯಿಂದ 1/2 hour ಜರ್ನಿ ನಮ್ಮೂರಿಗೆ. ಆಲ್ಮೋಸ್ಟ್ 1/2 hour ಒಳಗಡೆ ಬಂದುಬಿಡ್ತೀವಿ. ಕೊನೆಗೂ ಬಂತು ನಮ್ಮ ಸಾಸ್ವಳ್ಳಿ. ಇದೇ ಸಾಸ್ವಳ್ಳಿ ಸರ್ಕಲ್ಲು. ಇಲ್ಲಿಂದ ಮಕ್ಳಿಗೆ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಹಾಲು, ಮೊಸರು, ಹಾಗೆ ಕಿಂಡರ್ ಜಾಯ್ ಅದು ಇದೆಲ್ಲ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು, ಯಾವಾಗಲೂ ರೆಗ್ಯುಲರ್ಗೆ ಬರೋ ಆಟೋ ಅಂಕಲ್ ಇವರು ಕಾಲ್ ಮಾಡಿ ಹೇಳಿದ್ವಿ. ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಹತ್ಕೊಂಡು ಮನೆ ಕಡೆಗೆ ಹೋಗ್ತಾಯಿದ್ದೀವಿ. ಸೊ ನೋಡಬೇಕೀಗ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಇದು ನೋಡಿ ಚಾನಲ್ಲು. ನೀರು ಸ್ವಲ್ಪ ಕಮ್ಮಿ ಇತ್ತು ಇವತ್ತು ನಾವು ಹೋದಾಗ. ನಮ್ಮ ಕಡೆ ಎಲ್ಲ ಫುಲ್ ಬರೀ ಅಡಿಕೆ ತೋಟನೇ. ತೆಂಗಿನ ಮರ, ತೆಂಗಿನ ತೋಟ ಎಲ್ಲ ಸ್ವಲ್ಪ ಕಮ್ಮಿನೇ, ಬಟ್ ಅಡಿಕೆ ಜಾಸ್ತಿ. ಇದು ನಮ್ಮೂರ ದೇವಸ್ಥಾನ. ಎಷ್ಟೋ ವರ್ಷ ಆದಮೇಲೆ ಈ ವರ್ಷ ಈ ದೇವಸ್ಥಾನ ಓಪನ್ ಆಗಿದೆ. ಇನ್ನೇನು ಮನೆ ರೋಡ್ ಹತ್ರ ಟರ್ನ್ ತೊಗೊಂಡು ಹೋಗ್ತಾ ಇದ್ದೀವಿ. ಇದೇ ಮನೆ ರೋಡು. ನೋಡಿ ಮುಂದೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಮ್ಮ ಮನೆಯವರು ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದಾರೆ. ಏಯ್ ಬನ್ನಿರಿ, ಹುಡ್ಬು ನೋಡಿದ್ರಲ್ಲ ಕಳ್ಳನ ಮಗ. ಫಸ್ಟ್ ಹೋಗೋದೇ ಡ್ಯಾಡಿ ಹತ್ರ, ಆಮೇಲೆ ಬಂದು ನಾನು ಅಂಟ್ಕೊಳ್ಳೋದವನು. ಯಾವಾಗಲೂ ಅಷ್ಟೇ, ಅಪ್ಪನ ಮಗನೇ ಅವನು. ನಮ್ಮತ್ತೆ ಈ ಥರ ಅಲ್ಯೂಮಿನಿಯಂ ಕೋಟೆಡ್ದು ಪಾತ್ರೆ ಬೇಕು ಅಂತ ಹೇಳಿದರು. ಅದನ್ನು ತೊಗೊಂಡೋಗಿ ಕೊಟ್ಟೆ, ಅವ್ರಿಗೆ ಇಷ್ಟ ಆಯಿತು. ಆಮೇಲೆ ಇನ್ನು ಮಕ್ಕಳಿಗೆ ಏನೂ ಇಲ್ದಿರ ಅಂತೂ ನಾನು ಹೋಗೋದೇ ಇಲ್ಲ. ಸೊ ಇದು ನನ್ನ ಮೈದನ ಮಗಳು.
ಅವಳ ಬರ್ಡೇಗೆ ಗಿಫ್ಟ್ ಕೊಟ್ಟಿರಲಿಲ್ಲ, ನಾನು ಹೋಗಿರಲಿಲ್ಲ ಬರ್ಡೇಗೆ ಅಂತ ಅವಳಿಗೆ ಸ್ವೆಟರ್ ಕೊಡಿಸಿದೆ. ಇನ್ನು ನನ್ನ ಮಗನಿಗೆ ನ್ಯೂ ಇಯರ್ಗೆ ಅಂತ ಡ್ರೆಸ್ ತೊಗೊಂಬಂದಿದ್ದೆ. ನಾವು ಕಡಲೆಕಾಯಿ ಪರ್ಸೆಗೆ ಹೋಗಿದ್ವಲ್ಲ, ಆವಾಗ ತೊಗೊಂಡಿದ್ದು ರೈಟಿಂಗ್ ಟ್ಯಾಬು. ಸೊ ಅವನಿಗೆ ತೊಗೊಂಡೋಗಿ ಕೊಟ್ಟಿದ್ದಕ್ಕೆ ಫುಲ್ ಖುಷಿಪಟ್ಟ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಡ್ಯಾಡಿ ಅಂತ ಹೇಳಿಬಿಟ್ಟು ಬರೆಯೋಕ್ಕೆ ಶುರು ಮಾಡ್ಕೊಂಡ. ಫುಲ್ ಇಷ್ಟ ಆಯಿತು ಅವನಿಗೆ. ಇನ್ನು ನಮ್ಮ ಮತ್ತೆ ಗೊತ್ತಿರಲಿಲ್ಲ ನಾವು ಬರೋದು, ಬಟ್ ಆದರೂ ಪುಳಿಯೋಗರೆ ಮಾಡಿದ್ರು ಮತ್ತೆ ಎಕ್ಸ್ಟ್ರಾ. ಇಲ್ಲಿ ನೋಡಿ ನಮ್ಮ ಬೆಕ್ಕು ಏನು ಕೇಳ್ತಾ ಇದೆ ದೇವ್ರನ್ನ ಅಂದರೆ, ದೇವರೇ ನಿಂದು ಎಡೆ ಎಲ್ಲ ಆಯಿತಾ, ನಾನು ಸ್ವಲ್ಪ ಕುಡ್ಕೊತೀನಿ ಅಂದ್ಬಿಟ್ಟು ಎಡೆಗೆ ಹಾಲು ಇಕ್ಕಿರ್ತಾರೆ ದಿನ. ಇದು ಹೋಗ್ಬಿಟ್ಟು ದೇವ್ರ ಎಡೆ ತೊಗೊಳತ್ತೋ ಗೊತ್ತಿಲ್ಲ, ನಮ್ಮ ಬೆಕ್ಕು ಮಾತ್ರ ಚೆನ್ನಾಗಿ ತೊಗೊಳತ್ತೆ ದಿನ. ನೋಡಿ ಫ್ಲ್ಯಾಶ್ ಆಗಿ ತೋರಿಸ್ತೀನಿ, ಚೆನ್ನಾಗಿ ಹಾಲು ಕುಡಿತಾಳೆ ಇವಳು. ನನ್ನ ಮೈದನ ಮಗಳಿಗೆ ಎದುರಿಸ್ತಾ ಇದ್ದೆ, ಬಿಡ್ಲಾ ಮೈಮೇಲೆ ಬಿಡ್ಲಾ ಅಂತ. ಬೇಡ ದೊಡಮ್ಮ ಅಂತ ಇದ್ಲು. ಇನ್ನು ಬನ್ನಿ ನಮ್ಮ ಹಳ್ಳಿ ಮನೆ ಹೋಮ್ ಟೂರ್ ಕೊಡ್ತೀನಿ. ಬೆಳಗ್ಗೆನೇ ಸಗಣಿ ಸಾರಿಸಿ ರಂಗೋಲಿ ಹಾಕೋದು ಹಳ್ಳಿ ಕಡೆ ನೋಡೋದೇ ಚಂದ. ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ಸೌದೆಗಳು ಅದೆಲ್ಲ ಹಾಕ್ಕೊಂಡಿದ್ದಾರೆ. ಇದು ನಮ್ಮ ಹಳೆಯ ಮನೆ ಅಂದರೆ ಹಳೆಯ ಮನೆ ಕಲ್ಲಲ್ಲಿ ಕಟ್ಟಿರೋದು. ಇದು ಹೆಂಚಿನ ಮನೆ. ಇದು ಹೊರಗಡೆ ಬಂದರೆ ಒಂದು ರೂಮ್ ಥರ ಇದೆ. ಇಲ್ಲಿ ಸ್ಟೋರೇಜ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅದೇನು ಬೆಳೆದಿರ್ತಾರಲ್ಲ ಅದೆಲ್ಲ ತಂದು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಹಿಂಗೆ ಹೊರಗಡೆ ಬಂದರೆ ಸಗಣಿಲಿ ಸಾರಿಸಿರೋ ಮನೆ ಇದು. ಹೆಲ್ತಿಗೆ ತುಂಬ ಒಳ್ಳೆಯದು, ತಂಪು. ಈ ಮೇಲುಗಡೆ ಅಟ್ಟ, ಇನ್ನು ಈ ಕಡೆ ಎಲ್ಲ ಫುಲ್ಲು. ಇದು ನಾವು ಹೊಸ ಬೀರು ತಂದಿದ್ವಿ ನನ್ನ ಮಗನಿಗೆ ಅಂತ, ಅದಲ್ಲಿಟ್ಟಿದ್ದಾರೆ ನಮ್ಮ ಅತ್ತೆ. ಇನ್ನು ಹೊರಗಡೆ ಬಂದರೆ ಇದು ನೋಡಿ ಕಿಚನ್ ಮಾತ್ರ ಸ್ಪೇಷಿಯಸ್ಸಾಗಿ ದೊಡ್ಡದಾಗಿದೆ. ನಮ್ಮ ಅತ್ತೆ ಹೆಂಗೆ ಬೇಕೋ ಹಂಗೆ ಸೆಗ್ರಿಗೇಟ್ ಮಾಡಿ ಜೋಡಿಸ್ಕೊಂಡಿದ್ದಾರೆ. ಇನ್ನಿಲ್ಲಿ ದೇವ್ರ ಮನೆ ಕೆಳಗಡೆ ನೋಡಿ. ಇನ್ನು ಈ ಕಡೆ ಬಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ಇನ್ನು ಮುಂದೆ ಹೋದರೆ ಸ್ವಲ್ಪ ಔಟ್ ಆಫ್ ಸ್ಪೇಸು. ಪುಳಿಯೋಗರೆ ಎಲ್ಲ ತಿನ್ಕೊಂಡು ನನ್ನ ಮಗ ಅಂತೂ ಮುದ್ದಾಡಿದ್ದು. ಫುಲ್ ಮಿಸ್ ಮಾಡ್ಕೊಂಡಿದ್ವಿ ಇಬ್ಬರು ಅವನ್ನ. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಮಧ್ಯಾಹ್ನ ಎಲ್ಲರೂ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹಾಲ್ಸ್ವಾಮಿ ಮಠ ಅಂತ ಇದೆ ನಮ್ಮದು. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಆಟೋ ಮಾಡಿಕೊಂಡು. ಬಾರೋ ನನ್ನ ಹತ್ರ ಅಂದ್ರೂ ಬರಲಿಲ್ಲ ನನ್ನ ಮಗ. ಯಾಕೇಳಿ ಅವನ ಅಪ್ಪನ ಮಗ ಅಲ್ವಾ, ಯಾವಾಗಲೂ ಅಪ್ಪನ ಬಿಟ್ಟಿರೋದೇ ಇಲ್ಲ. ಓಕೆ, ಇದು ನಮ್ಮ ಹಾಲ್ಸ್ವಾಮಿ ಮಠ ಎಂಟ್ರೆನ್ಸು. ನೋಡಿ ಹೊರಗಡೆ ಹೋದ್ವಿ, ಗೇಟ್ ಹಾಕ್ಬಿಟ್ಟಿದ್ರು. ಸೊ ಅದಕ್ಕೆ ಹಂಗೆ ಆಚೆಯಿಂದನೇ ತೋರಿಸ್ತಾ ಇದ್ದೀನಿ. ನೋಡಿ ಇವರೇ ಹಾಲ್ಸ್ವಾಮಿಯವರು. ಅಲ್ಲಿಂದ ಪೂಜೆ ಎಲ್ಲ ಮುಗಿಸಿ ಹೋಗೋಣ, ಪ್ರಸಾದ ಏನಾರ ಇದೆಯಾ ಅಂತ ನೋಡೋಣ ಅಂತ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ನನ್ನ ಮಗ ಇಲ್ಲಿ ಅದನ್ನು ಮುಟ್ತೀನಿ ಡ್ಯಾಡಿ ಮುಟ್ಸು ಅಂತ ಹೇಳ್ದ. ಮುಟ್ಟು ಅಂದರೆ ಅದಕ್ಕೆ ಹೊಡಿಯೋಕೆ ಹೋಗ್ತಿದ್ದ. ಅದು ಚಾಮಿ ಮಗನೆ, ಹಂಗೆಲ್ಲ ಮಾಡಬಾರ್ದು ಅಂದಿದ್ದಕ್ಕೆ ನಮಸ್ಕಾರ ಮಾಡಿಕೊಂಡು ಸಾರಿ ಚಾಮಿ ಅಂತ ಅಡ್ಬಿದ್ದ. ಇನ್ನು ಈ ಜಾಗದ ಬಗ್ಗೆ, ಇದ್ರ ಬಗ್ಗೆ, ಇವ್ರ ಬಗ್ಗೆ ಹೇಳೋದಕ್ಕೆ ನಮ್ಮ ಅಜ್ಜಿ ಚೆನ್ನಾಗಿ ಹೇಳ್ತಾರೆ ನೋಡಿ. ಬಾರಿ ನಡೆಯೋದು ಒಂದು ಪವಿತ್ರ ಪೌಡ. ಅಷ್ಟೊಂದೆಲ್ಲ ಯಾವ ದೇವಸ್ಥಕ್ಕೆ ಹೋಗಿ ಎಲ್ಲ ಪೌಡ ತೋರ್ಸಕ್ಕೆ ಅವರು ಸತ್ಕೊಂಡ್ರಪ್ಪ. ಅದಾರ ಇಲ್ಲ ಅಂತ ಅಲ್ಲ, ಅವರು ಹೋದ್ರು ಅದಾರೆ ಅಂತ. ಈ ಮಠದಲ್ಲೇ ಗೋಶಾಲೆ ಅಂತಿದೆ. ಎಲ್ಲ ಗೋಗಳ್ನು ಅಲ್ಲಿ ಸಾಕಿದ್ದಾರೆ. ಮಕ್ಕಳನ್ನ ಮುಟ್ತೀನಿ ಅಂತ ಹೇಳಿದ್ರು. ಇಬ್ರಿಗೂ ಮುಟ್ಟಿಸಿ ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ನಮ್ಮ ಅತ್ತೆ ಬಡಿಸ್ಕೊಡ್ತಾಯಿದ್ರು. ಅಲ್ಲಿ ಎನಿ ಟೈಮ್ ಯಾವಾಗಲೂ ಎಷ್ಟೇ ಭಕ್ತರು ಹೋಗಲಿ ಪ್ರತಿದಿನ ಪ್ರಸಾದ ಇದ್ದೇ ಇರುತ್ತೆ. ಅಮಾವಾಸ್ಯೆ, ಪೌರ್ಣಿಮೆ, ಹುಣ್ಣಿಮೆ ಆ ಟೈಮಲ್ಲಂತೂ ಇನ್ನೂ ಜಾಸ್ತಿ ಜನ ಇರ್ತಾರೆ, ಕ್ರೌಡ್ ಇರುತ್ತೆ, ಪ್ರಸಾದನೂ ಜಾಸ್ತಿ ಇರುತ್ತೆ. ಅವತ್ತು ಸಿಹಿ ಕೂಡ ಮಾಡಿರ್ತಾರೆ. ನಾರ್ಮಲ್ ಡೇಸು ರೈಸ್ ಸಾಂಬಾರಂತೂ ಇದ್ದೇ ಇರುತ್ತೆ. ಅದೇ ಪ್ರತಿದಿನ ಪ್ರಸಾದ ಇರುತ್ತೆ ಅಂತ ಅಜ್ಜಿ ಹೇಳ್ತಾಯಿದ್ರು. ಸೊ ಅದು ವಾಯ್ಸ್ ಕಟ್ಟಾಗಿತ್ತು, ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನೋಡಿ. ಎಲ್ಲರೂ ಪ್ರಸಾದ ಬಡಿಸ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡಿದ್ವಿ. ಇದು ಹಾಲ್ಸ್ವಾಮಿಯವ್ರು ತೀರೋದಾಗ ಅಲ್ಲಿಗೆ ಅಡುಗೆ ಮಾಡಿದ್ರು. ಸೊ ಅದೇ ಇದು, ಅದನ್ನು ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಮಕ್ಕಳು ಆ ಕಡೆ ಈ ಕಡೆ ಕೂತ್ಕೊಂಡು ಆಟಾಡ್ತಾಯಿದ್ರು. ನಾವು ಹೋಗಿ ದರ್ಶನ ಪಡೆದು ಲಾಸ್ಟ್ ಟೈಮ್ ಬಂದಾಗ ಹಾಫ್ ಫಿನಿಶ್ ಆಗಿತ್ತು. ಈ ಸಲ ಹೋದಾಗ ಫುಲ್ ನೀಟಾಗಿ ಫಿನಿಶ್ ಆಗಿದೆ. ಅದಕ್ಕೆ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಅದು ಗ್ಲಾಸ್ ಹಾಕಿರ್ತಾರಲ್ವ, ಆ ಫ್ಲ್ಯಾಶಿಂದ ಅದು ನೀಟಾಗಿ ಕಾಣಿಸ್ತಾ ಇಲ್ಲ. ಸೈಡಿಂದ ತೋರಿಸ್ತೀನಿ ನೋಡಿ. ಇದೆಲ್ಲ TV9 ನ್ಯೂಸ್ ಚಾನಲ್, ಪ್ರತಿಯೊಂದು ನ್ಯೂಸ್ ಚಾನಲ್ಲೂ ಬಂದಿತ್ತು ಇವ್ರು ತೀರೋದಾಗ. ಇವ್ರ ಪವಾಡ ಇನ್ನೂ ದೊಡ್ಡದೇ ಇದೆ. ಮುಂದಿನ ದಿನಗಳಲ್ಲಿ ನಾನು ನೀಟಾಗಿ ಇದನ್ನು ತಿಳ್ಕೊಂಡು ನಿಮಗೆ ಹೇಳ್ತೀನಿ ಒಂದು ದಿವಸ, ಮುಂದಿನ ಯಾವ್ದಾರ ಒಂದು ವೀಡಿಯೋಗಳಲ್ಲಿ. ಆಚೆಯಿಂದನೇ ದರ್ಶನ ಪಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಮನೆ ಕಡೆಗೆ. ಇನ್ನು ಆಚೆ ಬಂದಾಗ ಇಲ್ಲಿ ಇದು ಹೂವು ಎಲ್ಲರಿಗೂ ಗೊತ್ತಿರುತ್ತಲ್ಲ, ನೋಡಿರ್ತೀರಲ್ಲ, ಬ್ರಹ್ಮಕಮಲ. ಫೋಟೋ ತೋರಿಸ್ತೀನಿ ನೋಡಿ. ಇದು ಒಳಗಡೆ ಶಿವಲಿಂಗು ಇರುತ್ತೆ ನೋಡಿ, ಚೆನ್ನಾಗಿದೆ ಅಲ್ಲ. ಅಲ್ಲಿಂದ ಎಲ್ಲ ಮನೆ ಕಡೆಗೆ ಹೊರಟ್ರು. ಮನೆಗೆ ಹೋದ್ರು, ಬಟ್ ನಾವು ಗಾಡಿ ಎತ್ತಾಕೊಂಡು ತೋಟದ ಕಡೆಗೆ ಹೊರಟ್ವಿ. ನೋಡಿ ಇದೇ ನಮ್ಮ ತೋಟ, ಅಡಿಕೆ ತೋಟ. ಸೊ ಇಲ್ಲಿ ಇದು ಮಾಡಿಸಿದ್ರೆ ನನಗೆ ಇದು ಹೆಸ್ರೇನಂತ ಗೊತ್ತಿಲ್ಲ. ಇದು ಹಿಂಗೆ ತಿರುಗ್ತಾ ಇದ್ರೆ ನೀರು ಬರುತ್ತಲ್ಲ ಸುತ್ತಲೂ, ಅದಿದು.
ಹಾಗೆ ಒಂದು ರೌಂಡ್ ಹಾಕ್ಕೊಂಡು ತೋಟನೆಲ್ಲ ಮನೆ ಕಡೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ಮಗ ಅವ್ನು ಏನೇನು ಕಲ್ತಿದ್ದಾನೆ, ಸ್ಕೂಲಲ್ಲಿ ಏನೇನಾಯಿತು, ಮ್ಯಾಮ್ ಏನಂದರು, ಇವನೇನು ಮಾಡ್ದ ಎಲ್ಲ ಸ್ಟೋರಿ ಹೇಳ್ತಾ ಇದ್ದ ನನಗೆ. ಮತ್ತು ಸ್ಕೂಲಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾರೆ ಮಮ್ಮಿ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂದ. ಸರಿ ಆಯಿತು ಸೇರ್ಕೊಳ್ಳಪ್ಪ, ನಾನು ಸೇರಿಸ್ತೀನಿ ಡ್ಯಾನ್ಸ್ ಮಾಡು ಅಂದೆ. ಸಂಜೆ ಆಗ್ತಿದ್ದಂಗೆ ನಮ್ಮ ಅತ್ತೆ ಮಂಡಕ್ಕಿ ಮತ್ತು ಟೀ ಮಾಡಿದರು. ಇನ್ನು ನೈಟ್ಗೆ ಮಗ ಸೊಸೆ ಬಂದಿದ್ದಾರೆ ಅಂತ ನಮ್ಮ ಅತ್ತೆ ಸ್ಪೆಷಲ್ ಮಾಡ್ದಿರೇ ಇರಲ್ಲ. ಸೊ ಅದಕ್ಕೆ ಶಾವಿಗೆ ಬಸ್ತಿದ್ರು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮಲ್ಕೊಂಡಿದ್ವಿ. ಇನ್ನು ಡ್ಯೂಟಿಗೆ ಹೋಗ್ಬೇಕಲ್ವಾ, ಸೊ ರಜಾ ಮುಗೀತು 2 ದಿನ ಇಬ್ಬರದು. ಮತ್ತೆ ಬರ್ತೀವಿ ಮಗನೆ ಅಂತ ಹೇಳಿ ಬಾಯ್ ಹೇಳಿ ಪಪ್ಪಿ ಕೊಟ್ಟು ಅವನ್ನ ಮುದ್ದಾಡಿ ನಮ್ಮ ಮಾವಂದು ಗಾಡಿ ಇಸ್ಕೊಂಡಿದ್ವಿ ನಾವು. ಸೊ ಅದನ್ನ ಗಾಡಿ ತೊಗೊಂಡೋಗಿ ಅವ್ರಿಗೆ ಅಲ್ಲಿ ಕೊಟ್ಟು ನಾವು ಬಸ್ ಹತ್ಕೊಂಡು ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ವಿ. ಸೊ ಅಲ್ಲಿಂದ ಹೊನ್ನಳ್ಳಿಗೆ ಬಂದ್ವಿ. ಏನೇ ಹೇಳಿ ಈ ಹಳ್ಳಿ ಕಡೆ ಇದು ಜಾತ್ರೆ ಬಸ್ಸು ಗೊತ್ತಲ್ಲ, ಫುಲ್ ಜಗಮಗ ಜಗಮಗ ಲೈಟ್ಸು, ಆ ಸಾಂಗು, ಅದ್ರಲ್ಲಿ ಬರೋದೇ ಒಂಥರ ಮಜಾ, ಚೆನ್ನಾಗಿರುತ್ತೆ. ಹೊನ್ನಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ, ಬೆಂಗಳೂರು ಬಸ್ಸಿಗೆ. ಬಸ್ ಬಂತು, ಬಸ್ ಹತ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಬಂದು ರೀಚ್ ಆದ್ವಿ. ಬಟ್ ನಾವು ಮೆಜೆಸ್ಟಿಕ್ ಹೋಗಿಲ್ಲ, ಜಾಲಹಳ್ಳಿ ಕ್ರಾಸ್ ಇಳ್ಕೊಂಡ್ವಿ. ಜಾಲಹಳ್ಳಿ ಕ್ರಾಸ್ ಇಳ್ಕೊಂಡು ಯಲಹಂಕ ಬಸ್ ಹತ್ಕೊಂಡು ಬಂದು ಯಲಹಂಕದಿಂದ ನಮ್ಮ ಮನೆಗೆ ಆಟೋ ಮಾಡಿಕೊಂಡು ಹೋದ್ವಿ. ಫುಲ್ ಚಳಿ ಗುರು, ಶಿವಮೊಗ್ಗಕ್ಕಿಂತ ಬೆಂಗಳೂರಲ್ಲೇ ಚಳಿ ಜಾಸ್ತಿ. ಫೈನಲಿ ಬಂದು ಮನೆಗೆ ರೀಚ್ ಆದ್ವಿ. ಊರಲ್ಲಿ ತೊಗೊಂಡಿರೋ ಫೋಟೋ ಶೇರ್ ಮಾಡ್ತೀನಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.